ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ತಯಾರಿ ಆಯ್ತಾ ಮಾವ? ಹಾ, ಎಲ್ಲ ಆಗಿದೆ ಹೇಳಿ. ಅಂದ್ರೆ ಹೌದು, ನೀವ್ಯಾಕೆ ಇಷ್ಟು ಬೇಗ ಬಂದ್ರಿ? ಆರಾಮಾಗಿ ಬರ್ಬೋದಾಗಿತ್ತಲ್ಲ. ಈ ನನ್ನ ಮಗ ಬಿಡ್ಬೇಕಲ್ಲ ಮಾವ. ನೋಡು, ನಾನು ಆರಾಮಾಗಿ ಬರ್ಬೋದಾಗಿತ್ತಂತೆ. ಯಾಕೋ ಇಷ್ಟು ಬೇಗ ಬರಕ್ ಹೇಳ್ದೆ? ಮನೇಲಿದ್ ಏನೋ ಮಾಡ್ತಾ ಇದ್ದೆ ಅಪ್ಪ. ಇದು ಮನೆ ಫಂಕ್ಷನ್, ಫಸ್ಟ್ ನೀವಿರ್ಬೇಕು. ನೀವೆಲ್ಲ ಇದ್ರೆ ಎಲ್ರಿಗೂ ಖುಷಿ ಕಣೋ. ಮೇನು ಅತಿಗೆ ಖುಷಿ ಆಗುತ್ತೆ, ಕೊಟ್ಟಿರೋ ಪಾಪ ಖುಷಿ ಆಗುತ್ತೆ. ಹೌದು ಹೇಳಿ. ಅಂದ್ರೆ ಭಾಗ್ಯಕ್ಕ ಬರ್ಲಿಲ್ವಾ? ಇಲ್ಲ ಮಾವ, ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ಮನೇಲಿದ್ದಾಳೆ. ಸುಧಾ ನೋಡ್ಕೋತಾ ಇದ್ದಾಳೆ. ಅಯ್ಯೋ, ಭಾಗ್ಯಕ್ಕ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಶೀರ್ವಾದ ತಗೋಬೋದಾಯ್ತಲ್ಲ. ಹೌದು ಮಾವ, ಬಟ್ ಪರಿಸ್ಥಿತಿ ಹೀಗಿದೆಯಲ್ಲ. ಬಟ್ ನೀವೇನು ಯೋಚನೆ ಮಾಡಬೇಡಿ, ನಾವು ಅವಳು ಆಶೀರ್ವಾದ ತಗೊಂಡೇ ಬಂದಿದ್ವಿ. ಹಂಗಾದ್ರೆ ಸರಿ. ಒಟ್ನಲ್ಲಿ ಭಾಗ್ಯಕ್ಕನ ಆಶೀರ್ವಾದ ಸಿಕ್ಕಿದ್ರೆ ಸಾಕು. ನೋಡಿ, ಅಧ್ಯಕ್ಷರು ಬಂದ್ರಲ್ಲ, ಈಗ ಒಂದು ಕಳೆ ಬಂತು ನೋಡಿ. ಬನ್ನಿ ಬನ್ನಿ ಅಜ್ಜಿ. ಬನ್ನಿ ಅಜ್ಜಿ. ನನಗೆ ಅಜ್ಜಿ ಅಜ್ಜಿ ಅಂತಿದ್ದೀರಾ? ಇನ್ನೊಂದ್ ಸ್ವಲ್ಪ ದಿವಸ ಇರಿ, ಆಮೇಲೆ ನೀವೇ ಅಜ್ಜಿ ತಾತ ಆಗ್ತೀರಾ. ಅಜ್ಜಿ, ಆಮೇಲೆ ನೀವು ಮುತ್ತಜ್ಜಿ ಆಗೋಗ್ಬಿಡ್ತೀರಲ್ಲ. ಇರ್ಲಿ ಬಿಡ, ಪರವಾಗಿಲ್ಲ. ಅಂದಾಗೆ ಮಂದಾಕಿನಿಯವರೇ, ಈಗ ಭೂಮಿಕನಿಗೆ ಸೀಮಂತ ಆದ್ರೂ ಸಾಲದು. ಭೂಮಿಕನಿಗೆ ಹೆರಿಗೆ ಆಗಿ ಅವಳು ಬಾಣತನ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಚಿಕ್ಕ ಮಗಳು ತಯಾರಾಗ್ಬೇಕು. ಓಹೋ, ಮುಂದಿನ ತಯಾರಿ ಅಂತಾರಲ್ಲ, ಆತರ ಅಲ್ವಾ ಅಜ್ಜಿ? ಹೂ ಕಣೋ, ಆದಷ್ಟು ಬೇಗ ಇವಳಿಗೆ ಸೀಮಂತ ಆಗ್ಬೇಕು. ಆಗ ಮತ್ತೆ ಇವರು ಅಜ್ಜಿ ತಾತ ಆಗ್ತಾರೆ ಅಲ್ವಾ ಮಂದಾಕಿನಿಯವರೇ? ಅಯ್ಯೋ ಶಿವನೇ, ಯಾಕೆ, ಏನಾಯ್ತು? ಒಂಥರ ಆಗ್ಬಿಟ್ರಲ್ಲ. ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲ ಅಜ್ಜಿ, ನೀವೇನು ತಪ್ಪಾಗಿ ಹೇಳಿಲ್ಲ. ನಮ್ಮಮ್ಮ ಮಿಸ್ ಮೈಸೂರು 1988. ಸೊ ಅವ್ರು ಯಾವಾಗ್ಲೂ ಎವರ್ ಗ್ರೀನು ಎವರ್ ಯಂಗು. ಹಾಗಾಗಿ ನನಗ್ ಮಗು ಹುಟ್ಟಿದ್ರೆ ಅವ್ರ ಅಮ್ಮಮ್ಮ ಅಂತ ಹೇಳಿಸ್ಕೊಳ್ತಾರೆ, ಆದ್ರೆ ಅಜ್ಜಿ ಅಂತ ಮಾತ್ರ ಹೇಳಿಸ್ಕೊಳಲ್ಲ. ಅಲ್ವಮ್ಮ? ಅಲ್ವಾ ಕಂದ? ಇವಳಿಗ್ ಮಗು ಆಗ್ತಾ ಇದೆ ಅಂತ ನಾನ್ ಅಜ್ಜಿ ಆಗ್ತೀನ? ನಾನ್ ಅಮ್ಮಮ್ಮ ಅಂತಾನೆ ಕರ್ಸ್ಕೊಳ್ಳೋದು. ಅದೇನದು ಅಮ್ಮಮ್ಮ ಬಸಮ್ಮ ಅಂತ? ಲಕ್ಷಣವಾಗಿ ಅಜ್ಜಿ ತಾತ ಅಂತ ಕರ್ಸ್ಕೊಳ್ಳಿ, ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ನಾವು ಬೇಡ ಅಂದ್ರು ನಮ್ಗೆ ಅಜ್ಜಿ ತಾತಾನೆ ಅಂತ ಕರೀಲಿ ಅಂತೀರ ಆಮೇಲೆ ನೀವೇ. ಸರಿ ಸರಿ, ಅದು ಮಗು ಹುಟ್ಟದ್ಮೇಲೆ ತಾನೆ, ಆಮೇಲೆ ನೋಡೋಣ. ಬನ್ನಿ ಫಂಕ್ಷನ್ಗೆ ಹೋಗೋಣ. ಬಾ ಕಂದ. ಅಪರ್ಣ, ನೀನು ಹೋಗಿ ಅತಿಗೆನ ಕರ್ಕೊಂಡಲ್ಲಪ್ಪ. ಏನಕ್ಕೆ? ನಾನು ಆಮೇಲೆ ಹೇಳ್ತೀನಿ, ಕರ್ಕೊಂಡ್ ಬಾ. ಸರಿ.